ಅತ್ಯಂತ ಪ್ರೀತಿಯಿಂದ ಲಾಂಚ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಅಮೃತಾಂಜನ್, ಅದನ್ನು ಅಮೃತ ಅಂಜನ್ ಅಂತ ಅಂದಿದ್ದಾರೆ, ಆದರೆ ಅಮೃತಾಂಜನ್ ನನಗೆ ನಾನು ಅದರ ಬಗ್ಗೆ ನನಗೊಂದು ಸಣ್ಣದಾಗಿ ನಾನು ಹಂಚ್ಕೋಬೇಕಾಗಿದೆ. ಈ ಲೋಕೇಶ್ ನಾಗಪ್ಪ ಅವರು ನಮ್ಮ ಇಂಜಿನಿಯರ್ ಆಗಿದ್ದರು. ನಾವಿರುವಂಥ ಒಂದು ಮನೆಯನ್ನು ಕಟ್ಟಿಕೊಟ್ಟಂಥವರು, ಅತ್ಯಂತ ಸರಳ ಸಜ್ಜನಿಕೆಗೆ ಹೆಸರಾದವರು. ಅವ್ರದ್ದು ಭಾಳ ಒಳ್ಳೆಯ ಶಾಲೆ ಇದೆ. ಆಗ ಅವರು ಒಂದು ಮಾತು ಹೇಳ್ತಿದ್ರು, ನಮ್ಮಲ್ಲಿ ಸುಧಾಕರ್ ಅನ್ನುವಂಥ ಹುಡುಗ ತುಂಬ ಚಿತ್ರಗಳ ಬಗ್ಗೆ ಆಸಕ್ತಿ ಹೊಂದಿರತಕ್ಕಂಥ ಹುಡುಗ, ತುಂಬ ಟ್ಯಾಲೆಂಟೆಡ್ ಮೇಡಮ್, ಒಂದ್ಸಲ ನಮ್ಮದು ಸ್ಕೂಲ್ ಡೇಗೆ ಬನ್ನಿ ಅಂತ ಕರೆದಿದ್ರು. ನಾನು ಹೋಗಿದ್ದೆ. ಆ ಸುಧಾಕರ್ ಎಷ್ಟು ಟ್ಯಾಲೆಂಟೆಡ್ ಅಂತಂದರೆ ನಿಜಕ್ಕೂ ಭಾಳ ಟ್ಯಾಲೆಂಟೆಡ್ ಹುಡುಗ. ನಾನು ಅವಾಗ ಅವ್ರಿಗೊಂದು ಮಾತು ಹೇಳಿದ್ದೆ, ಸುಧಾಕರ್ ಏನೇ ಆಗಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಸಿನಿಮಾಗೆ ಬನ್ನಿ, ಅದ್ರವರೆಗೂ ಬರಬೇಡಿ ಅಂತ ಹೇಳಿದ್ದೆ. ಮನುಷ್ಯನಿಗೆ ಶಿಕ್ಷಣ ಭಾಳ ಮುಖ್ಯ. ಅದರಿಂದ ಶಿಕ್ಷಣವನ್ನು ಪೂರ್ಣ ರೀತಿಯಲ್ಲಿ ಒಂದು ಡಿಗ್ರಿ ಹೋಲ್ಡರ್ ಆಗಿ ಬನ್ನಿ ಅಂತ ಅವರಿಗೊಂದು ಕಿವಿ ಮಾತು ಹೇಳಿದ್ದೆ. ಅವರು ಸಿವಿಲ್ ಇಂಜಿನಿಯರು ಆದರು, ಕೆಮಿಕಲ್ ಇಂಜಿನಿಯರ್ ಆದರು. ಈಗ ನಂತರದ ದಿನಗಳಲ್ಲಿ ಇದೇ ಲೋಕೇಶ್ ಅವರು ಹೇಳ್ತಿದ್ರು, ಮೇಡಮ್ ಈ ವೆಬ್ ಸೀರೀಸ್ ನೋಡಿ ಈ ಹುಡುಗರು 2.5 ಕೋಟಿ ಜನ ಇದನ್ನು ಮೆಚ್ಕೊಂಡಿದ್ದಾರೆ ಅಂತ. 2.5 ಕೋಟಿ ಅಂದರೆ ಅದೇನು ಸಣ್ಣ ಮೊತ್ತ ಅಲ್ಲ. ಅರೆ, ಇಷ್ಟು ಟ್ಯಾಲೆಂಟ್ ಆ ಮಗುವಲ್ಲಿ ಇದೆ ಅಂತಂದರೆ ಅವ್ರು ಎಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದ್ರ ಒಂದು ಊಹೆ ನಮಗೆ ಸಹಜವಾಗಿಯೇ ಬರುತ್ತೆ. ಅದನ್ನು ನಾನು ನೋಡಿದಾಗ ನಿಜಕ್ಕೂ ಖುಷಿ ಆಯಿತು. ಖುಷಿ ಅಂತಂದರೆ ಅದು ಕಾಮಿಡಿ ವೆಬ್ ಸೀರೀಸ್ ಆಗಿತ್ತು. ಈಗ ಆ ಸಿನಿಮಾಗೆ ಒಂದಷ್ಟು ಸೆಂಟಿಮೆಂಟ್ಸ್ನೆಲ್ಲ ಸೇರಿಸಿ ಭಾಳ ಒಳ್ಳೆಯ ಒಂದು ಸಿನಿಮಾವನ್ನು 30ನೇ ತಾರೀಕೆ ತಮ್ಮ ಕಣ್ಮುಂದೆ ತರ್ತಿದ್ದಾರೆ. ನನಗೆ ತುಂಬ ಖುಷಿಯಾಗುತ್ತೆ. ಹೊಸ ಪ್ರತಿಭೆಗಳು ಬರಬೇಕು. ಹೊಸ ಪ್ರತಿಭೆಗಳು ಈ ರೀತಿ ಹಠ ಮಾಡಿ ನಾನು ನಿಲ್ತೀನಿ ಈ ಚಿತ್ರರಂಗದಲ್ಲಿ, ನಾನು ಏನಾದರೂ ಕೊಡುಗೆ ಕೊಡ್ತೀನಿ ಅಂತ ಹೇಳಿ ಬರೋ ಮಕ್ಕಳಿದ್ದಾರಲ್ಲ, ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ, ಮೋಹಿತ್ ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಯನ್ನು ಹೇಳ್ತೇನೆ. ವೆಬ್ ಸೀರೀಸನ್ನು ಅವರೇ ಮಾಡಿರೋದು, ಈ ಸಿನಿಮಾವನ್ನು ಅವರೇ ಮಾಡಿರೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರ ಎಂಟ್ರಿ ಆಗ್ತಿದೆ. ನಾನು ಪೂರ್ವಕವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಮ್ಯಾಮ್. ಈಗ ಫಸ್ಟ್ ನೀವು ಟ್ರೇಲರ್ ನೋಡಬೇಕು, ಅದರಿಂದ ನಕ್ಕ ಮೇಲೆ ಹೇಗೆ ಅನ್ಸುತ್ತೆ ಅಂತ ನಾವು ನಾನು ನೋಡಿದ್ದೀನಿ ಬಿಡಿ. ಹಾಗೆ ಸುಂದರಿ, ನಮ್ಮ ಅತ್ಯಂತ ಸುಂದರಿ, ಖುಷಿಯಾಗತ್ತೆ. ನಮ್ಮ ಕೊಡಗಿನ ಬೆಡಗಿ, ಸುಂದರವಾದ ಹೆಣ್ಮಗಳು, ಒಳ್ಳೆಯ ಕಲಾವಿದೆ ಕೂಡ. ಪಾಯಲ್ ಅವರು ಸುಂದರಿ ಅಂತಂದರೆ ನಾನು ಹೇಳೋದು ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು. ಸುಧಾಕರ್ ತಾನು, ನೀವೆಲ್ಲ ವೇದಿಕೆಗೆ ಬರ್ಬೋದು ನೋಡಿ, ನೀವೇ ಹೇಳ್ತೀರಾ ಎಷ್ಟು ಸುಂದರವಾಗಿ. ಎಲ್ಲರೂ ಒಂದು ಫ್ರೇಮಲ್ಲಿ ಇರುವರಂತೆ, ಬನ್ನಿ. ಗೌತಮ್ ಕೂಡ, ಗೌರವ್ ಪ್ಲೀಸ್ ಕಮ್. ಡೈರೆಕ್ಟ್ರು ಬಂದರೆ ಒಳ್ಳೇದಿರುತ್ತೆ. ಎಲ್ಲ ಪ್ರತಿಭಾವಂತರು ನೀವು. ಅಜೇಂದ್ರ ಪ್ಲೀಸ್ ಬನ್ನಿ. ಇಡೀ ಚಿತ್ರ ಒಂದು ಹೊಸ ನಗುವನ್ನು ಕೊಡ್ತಾ ಇದೆ. ಇವತ್ತು ಜನರಿಗೆ ಬೇಕಾಗಿರೋದೇ ಬದುಕಿನ ಈ ಎಲ್ಲ ಜಂಜಾಟಗಳ ನಡುವೆ ಒಂದಿಷ್ಟು ನಗುವನ್ನು ಕೊಟ್ಟರೆ ಬದುಕೊಂದಷ್ಟು ಖುಷಿಯಾಗಿರುತ್ತೆ ಅಂತ ನಿಮಗೆಲ್ಲರಿಗೂ ನಾನು ಹೃದಯ ತುಂಬಿದ ಬೆಸ್ಟ್ ವಿಶಸ್ಗಳನ್ನು ಹೇಳ್ತೇನೆ. ಈ ಸಿನಿಮಾ ಭಾಳ ಎತ್ತರಕ್ಕೆ ಹೋಗಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳಗಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಾನು ಹಾರೈಸ್ತಾ ಈ ಟೀಸರ್ನ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೆನ್ನೆ ನಮ್ಮ ಮನೆಗೆ ಗೌತಮ್ ಬಂದಾಗ ನಂಗೆ ಗೊತ್ತೇ ಇರಲಿಲ್ಲ ಈ ಹುಡುಗನ್ನ ನಾನು ಎಷ್ಟು ದಿನ ನೋಡ್ತಿದ್ದೆ. ಗೌರವ್ನ ನಾನು ಈ ಹುಡುಗನ್ನ ದಿನ ನೋಡ್ತಿದ್ನಲ್ಲ, ಆ ಉರಿ ಇಲ್ಲಿ ಕೂತಿದ್ದಾಳಲ್ಲ ಅವಳು ಉರ್ಕೊಂಡಿರ್ತಾಳೆ, ನಾನು ಮರ್ತೇ ಬಿಟ್ನಲ್ಲ ಅಂತ ಅನ್ನಿಸ್ತು. ಐ ಆಮ್ ವೆರಿ ಸಾರಿ, ನಾನು ನಿಮ್ಮನ್ನು ತುಂಬ ಮೆಚ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬಂದಾಗ ಅರೆ ಈ ಹುಡುಗ ನನಗೆ ಗೊತ್ತಲ್ಲ, ನಿನ್ನೆ ಬಂದಿದ್ರಲ್ಲ, ಅಯ್ಯೋ ಇವಳಲ್ವಾ ಅಂತ ಅನ್ನಿಸ್ಬಿಡ್ತು. ಐ ಆಮ್ ವೆರಿ ಸಾರಿ ಅಮ್ಮ, ಆಯಿತಾ. ಈಗ ನನಗೆ ಎಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ.
ನೀವೆಲ್ಲ ಅತ್ಯಂತ ಟ್ಯಾಲೆಂಟೆಡು, ಗೊತ್ತಾಯ್ತಾ? ಆ್ಯಂಡ್ ಭವ್ಯ, ನಿಮ್ಗೆ ಒಳ್ಳೆಯದಾಗಲಿ, ಆಯಿತಾ? ಎಲ್ಲರಿಗೂ ಸುಧಾಕರ್, ನಿನ್ನೆ ನಿಮ್ಮ ಸಾಂಗು ನಾನು ಎಮೋಷ್ನಲ್ ಸಾಂಗ್ ನೋಡಿದ್ದೆ, ನೀವೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಬಂದಾಗ, ನಾನು ಇಂಡಸ್ಟ್ರಿಗೆ ಬಂದೇ ಒಂದು 73ರಲ್ಲಿ ಬಂದಿರತಕ್ಕಂಥದ್ದು, 53 ವರ್ಷ ಆಗಿದೆ. 53 ವರ್ಷದ ಹಿಂದೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ. ಇಲ್ಲಿ ನಿಮಗಿರುವಂಥ ಚಾಲೆಂಜಸ್ಸು, ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಿದೆ ಅಲ್ಲ, ಭಾಳ ಖುಷಿಯಾಗತ್ತೆ. ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ, ಈ ಥರ ಮಕ್ಕಳನ್ನು, ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳು ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ. ಈ ಥರದವರು ನಮಗೆ ಬೇಕಾಗಿದ್ದಾರೆ, ಉದ್ಯಮಕ್ಕೆ ಬೇಕಾಗಿದ್ದಾರೆ. ಲೋಕೇಶ್ ಸರ್, ನೀವು ನಮಗೆ ಮನೆ ಕೊಟ್ರಿ ಅಥವಾ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಜಿನ್ಯೂನಾಗಿ ಹೇಳ್ತೀನಿ. ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ, ನಿಜ ಸರ್, ಸಾಧಾರಣದ ಕೆಲಸ ಅಲ್ಲ. ಅಲ್ಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ ಒಂದು 2 ಗಂಟೆ 2.5 ಗಂಟೆ ಕಾಲ ಕಳೆದಿದ್ದೀವಿ ಅನ್ನುವಂಥ ಆ ನೆಮ್ಮದಿಯನ್ನು ಯಾರು ಕೊಡ್ತಾರೋ ಅದು ಅವ್ರಿಗೆ ಭಾಳ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 30ಕ್ಕೆ ಬಹುಶಃ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಒಳ್ಳೇದಾಗುತ್ತೆ, ಯಾಕೆಂದರೆ ಟ್ಯಾಲೆಂಟನ್ನು, ನಿಜವಾದ ಪ್ರತಿಭೆಯನ್ನು ನಮ್ಮ ಜನರು ಸ್ವೀಕರಿಸಿದ್ದಾರೆ. ಅದಕ್ಕೆ ಅನೇಕ ಉದಾಹರಣೆಗಳಿದೆ. ಒಳ್ಳೆಯ ಸಿನಿಮಾ ಬಂದಾಗ ಒಂದು ಹೊಸ ಪ್ರತಿಭೆಗಳನ್ನು ಅದು ಅವ್ರು ಗುರುತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಜನ ನಿಮ್ಮನ್ನೂ ಕೂಡ, ಈ ಚಿತ್ರವನ್ನು ಕೂಡ ಪ್ರೋತ್ಸಾಹಿಸ್ತಾರೆ. ನೀವೆಲ್ಲರೂ ಕೂಡ ಮುಂದೆ ಬಹಳ ದೊಡ್ಡ ನಿರ್ದೇಶಕರು, ಬಹಳ ದೊಡ್ಡ ಹೀರೋಗಳಾಗಿ, ಬಹಳ ದೊಡ್ಡ ಟೆಕ್ನಿಷಿಯನ್ಗಳಾಗಿ, ಸಂಗೀತಗಾರರಾಗಿ, ಎಲ್ಲ ರೀತಿಯಲ್ಲೂ ಕೂಡ ದೊಡ್ಡವರಾಗಿ ಬೆಳೀರಿ ಅಂತ ಹೇಳಿ ನಾನು ನಿಜವಾಗ್ಲೂ ಹೃದಯ ತುಂಬಿ ಹಾರೈಸ್ತೇನೆ. ಲೋಕೇಶ್ ಅವ್ರಿಗೆ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಮೇಡಮ್. ಸೊ ನಾವೆಲ್ಲ ನಿಮ್ಮ ಸಿನಿಮಾ ನೋಡಿಕೊಂಡೇ ಬೆಳೆದವರು. ಸೊ ಹಾಗಾಗಿ ನಿಮ್ಮ ಈ ಪ್ರೋತ್ಸಾಹ ಈ ಹೊಸ ತಂಡಕ್ಕೆ ತುಂಬ ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಡಿಗೆ ಬರಬೇಕು ಅಂದರೆ ಶೂಟೆಲ್ಲ ಆದಮೇಲೆ ಬರೆದಿದ್ದಂಥ ಹಾಡಿದು. ಸೊ ನನಗೆ ಅವಕಾಶ ಕೊಟ್ಟಿದ್ದು ಶೂಟೆಲ್ಲ ಆಗಿತ್ತು. ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಥ್ರೂ ನಮಗೆ ಜಯರಾಮ್ ಸರ್ ಪರಿಚಯ ಆಗಿತ್ತು. ಸೊ ಅವರು ಈ ಟ್ಯೂನ್ ಕಳಿಸಿ, ಇದೊಂದು ತಂದೆ ಮಗನ ಬಾಂಧವ್ಯದ ಹಾಡು, ಆಮೇಲೆ ಅದರ ಹಿನ್ನೆಲೆ ಒಂದಿಷ್ಟು ಹೇಳಿದ್ರು. ಅದನ್ನು ಇಲ್ಲಿ ಹೇಳೋದು ಬೇಡ, ನೀವು ಥಿಯೇಟ್ರಲ್ಲೇ ನೋಡಬೇಕು. ಆ ಹಾಡು ಏನಕ್ಕೆ ಬರುತ್ತೆ ಅನ್ನೋದನ್ನು ಅವರು ಒಂದು 5 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು. ಈ ಥರ ಇರುತ್ತೆ ಸಿಚುವೇಶನು, ಹಿಂಗೆ ಆಗಿರುತ್ತೆ, ಆಗ ಬರೋವಂಥ ಹಾಡಿದು ಅಂತ. ಸೊ ಒಂದು 2-3 ವರ್ಷನೂ 4-5 ವರ್ಷ ಸುಮಾರು ಬರೆದ್ವಿ. ಸೊ ಅವ್ರನ್ನ ಮೆಚ್ಚೋದು ಒಂದು ಸ್ವಲ್ಪ ಕಷ್ಟದ ಕೆಲಸನೇ, ಯಾಕಂದರೆ ಅವರು ಬೇಸಿಕಲಿ ರೈಟ್ರ್ ಆಗಿರೋದ್ರಿಂದ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ, ನಾನು ಹಿಂಗೆ ತೆಗಿಬೇಕು, ಹಿಂಗೆ ಬರಬೇಕು ಅಂತ. ಸೊ ಹಾಗಾಗಿ ಸುಮಾರು ಒಂದು 4-5 ವರ್ಷ ಆದಮೇಲೆ ಓಕೆ ಆಯಿತು. ಸೊ ಅದೊಂದು ಖುಷಿ ಇದೆ, ಎಲ್ಲ ಕಡೆ ಇಷ್ಟ ಆಗ್ತಾಯಿದೆ ಲಿರಿಕ್ಕು. ಸೊ ಹಾಗಾಗಿ ನನಗೂ ಮೆಸೇಜಸ್ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಅಂತ. ಸೊ ಥ್ಯಾಂಕ್ ಯು. ಆಮೇಲೆ ಅವ್ರ ಶಾರ್ಟ್ ಫಿಲಮ್ಸ್ ನಾವೇನು ಹೇಳೋದೇ ಬೇಡ, ಅವ್ರ ಮುಖ ತೋರಿಸ್ಬಿಟ್ರೆ ಅಲ್ಲಿರೋ ಆರ್ಟಿಸ್ಟ್ಗಳ ಮುಖ ಎಲ್ಲರಿಗೂ ಚಿರಪರಿಚಿತ. ಪ್ರತಿಯೊಬ್ಬರು ಇನ್ಸ್ಟಾದಲ್ಲೂ ಪ್ರತಿಯೊಬ್ಬರು ನಾನು ಫಾಲೋ ಮಾಡ್ತೀನಿ ಅವ್ರನ್ನೆಲ್ಲ. ಸುಮಾರು ರೀಲ್ಸ್ ನೋಡ್ತೀನಿ, ಗೌರವ್ ಶೆಟ್ಟಿ ಅವ್ರದ್ದು, ಆಮೇಲೆ ಸುಧಾಕರ್ ಅವ್ರದ್ದು ಡೈಲಿ ಬರ್ತಾನೆ ಇರುತ್ತೆ, ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು. ಸೊ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ. ಈ ಥರದೊಂದು ಟ್ರೆಂಡಿಂಗಲ್ಲಿರೋ ತಂಡದ ಜೊತೆ ನಾವು ಅಸೋಸಿಯೇಟ್ ಆಗಿರೋದು ಒಂದು ಖುಷಿ ಕೊಡುತ್ತೆ. ಅಷ್ಟೇ, ಒಳ್ಳೆಯದಾಗಲಿ. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ, ಫ್ರೆಂಡ್ಸ್ ಸಮೇತ ಬಂದು ನೋಡಿ ಹೊಸಬರಿಗೆ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ರು, ನಾನು ಅವಾಗಿಂದನೂ ಆಸೆ ಸಿನಿಮಾ ಮಾಡಬೇಕು ಅಂತ. ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸು, ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದು ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ, ಫಸ್ಟು ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದರು. ಮ್ಯಾಮ್ ಇಟ್ಸ್ ಎ ಬಿಗ್ ಡೇ ಇವತ್ತು, ಯಾಕೆಂದರೆ ಸೊ ಒಂದು 10 years ಬ್ಯಾಕ್ 2014 ನಾನು 10th ಸ್ಟ್ಯಾಂಡರ್ಡು. ಸೊ 10 years ಆಗಿದೆ ಇವತ್ತು. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು
ಲೈಕ್ ಏನೋ ಒಂದು ಅಚೀವ್ ಮಾಡಿದೆ, ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್. ಸೊ ಅವತ್ತು ಮ್ಯಾಮ್ ಎಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಎಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th ಸ್ಟ್ಯಾಂಡರ್ಡ್ ಅವ್ನು ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವ್ನ ಬಗ್ಗೆ ಯಾವಾಗಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ. ಸೊ ಅದೇನಂದರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಎಜುಕೇಷನ್ನು ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ, ಆ ಎಜುಕೇಷನ್ ಹಾಳಾಗಬಾರ್ದು ಅಂತ ಎಜುಕೇಷನ್ ಅವರೇ ಮಾಡಿಸಿದ್ದು. ಅದಾದಮೇಲೆ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಲೈಕ್ ನಾನು ನೋಡೋಕೆ ತುಂಬ ಖರಾಬಾಗಿದ್ದೀನಿ ಏನಂತ, ನೋಡೋಕೆ ಗುಡ್ ಲುಕ್ಕಿಂಗ್ ಅಲ್ಲ ಅಂತ, ಐಟು ಪರ್ಸ್ನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನು ಹೇಳ್ತಿದ್ದೆ ಅಂದರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಒಬ್ಬ ಸೂಪರ್ ಸ್ಟಾರ್ ಆಗಬೇಕು ಸರ್ ಕನ್ನಡಕ್ಕೆ, ನಾನು ಆ ಥರ ಸಿನಿಮಾ ಮಾಡಬೇಕು ಅಂತ. ಬೇರೆ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನಗೆ ಯಾರಾದ್ರೂ ಆ ಥರದ್ರ ಒಬ್ಬ ಬಂದು ಹೇಳಿದ್ರೆ ಯಾರು ಒಳ್ಳೆ ತಿಕ್ಲ ಮಾತಾಡ್ದಂಗೆ ಮಾತಾಡ್ತಾನಲ್ಲ ಇವನು ಅಂತ ಅನಿಸಿರೋದು. ಬಟ್ ಆದ್ರೂ ನನ್ನನ್ನು ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದಮೇಲೂ ಸಿನಿಮಾನೂ ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನಿಮಾಗೆ ನಾವು ಹೊಸಬ್ರು. ಸೊ ನಮ್ಮನ್ನು ನಂಬಿ ಇವತ್ತು 1.5 ಕೋಟಿನ 2 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೆ ಅದು ವಾಪಸ್ ಎತ್ತುತ್ತೀವಿ ಅಂತ ಕಾನ್ಫಿಡೆಂಟ್ ಆಗಂತೂ ಇರಲ್ಲ. ಆದರೂ ಆಯಿತು, ನಮ್ಮ ಏರಿಯಾ ಹುಡುಗ, ನನ್ನ ಸ್ಟೂಡೆಂಟು, ನಮ್ಗೇನವ್ರು ರಿಲೇಷನ್ ಅಲ್ಲ ಏನಲ್ಲ, ಆದರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಏನಿವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಎಲ್ಲೂ ನಿಮ್ಮ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದರೆ, ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸ್ರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು. ನಾನು ಅದಕ್ಕೆ ಎಲ್ಲೂ ಜಾಸ್ತಿ ನಿಮ್ಮ ಬಗ್ಗೆ ಏನೂ ಎಲ್ಲೂ ಮಾತಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೂ ಪ್ರಯತ್ನಗಳು ಇದ್ದೇ ಇರುತ್ತೆ. ಈ ಸಿನಿಮಾ ಸೋಲಿ ಗೆಲ್ಲಿ ಇನ್ನೂ ಮಾಡ್ತಾನೆ ಇರ್ತೀವಿ. ಇನ್ನೂ ದೊಡ್ಡದಾಗಿ ನಾನು ಸಾಧನೆ ಮಾಡ್ತೀನಿ. ನಿಮ್ಮ ಹೆಸ್ರನ್ನ ಮಾಕ್ಲಿ ಲೋಕೇಶ್ ಅಣ್ಣ ಅಂದರೆ ಅಟ್ಲೀಸ್ಟ್ ಎಲ್ಲೋ ಒಂದು 2 ಕಡೆ ಕೇಳೋ ಥರ ನಾನು ಮಾಡ್ತೀನಿ. ನಾನು ಒಬ್ಬಂಗೆ ಅಂತಲ್ಲ, ನನ್ನ ಏರಿಯಾದಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಂತರ 100-200 ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನು ಒಬ್ಬ ಅಷ್ಟೇ, ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ, ಅದು ಓದಿರೋದ್ರಲ್ಲಿ ನಾನು ಒಬ್ಬ. ಏನೋ ಗೊತ್ತಿಲ್ಲ ಅವತ್ತಿನ ಹಂಗೆ ಸಪೋರ್ಟ್ ಮಾಡಿದ್ದಾರೆ ಅಲ್ಲ. ಅದೇ ಅದು ಇನ್ನೊಂದೇನಂದರೆ ಈಗ ಅವ್ರ ಫ್ರೆಂಡ್ ಸರ್ಕಲಲ್ಲಾಗಲಿ ನನ್ನ ಫ್ರೆಂಡ್ ಸರ್ಕಲಲ್ಲೇ ಆಗಲಿ ನಮ್ಮ ಏರಿಯಾದಲ್ಲೇ ಆಗಲಿ ನನಗೊಂದು ಬ್ಯಾಡ್ ಇಮೇಜ್ ಏನಂದರೆ ಆ್ಯಟಿಟ್ಯೂಡ್ ಜಾಸ್ತಿ, ಇವನಿಗೆ ಅಗ್ರೆಸಿವ್, ಎಲ್ಲದರಲ್ಲೂ ಯಾರ ಮಾತು ಕೇಳಲ್ಲ, ದುರಹಂಕಾರ, ಇಷ್ಟೆಲ್ಲ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಹೇಳಿ ಗುರು ಒಳ್ಳೆ ಹುಡುಗ ಅವ್ನಿಗೆ ಸಪೋರ್ಟ್ ಮಾಡಿ ಅಂದರೆ ಒಂದು ಅರ್ಥ. ನನಗಿರೋ ಬ್ಯಾಡ್ ಇಮೇಜು ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾನೆ ತಡೀರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದು ದಿವಸ ಅದನ್ನು ಉಳಿಸ್ಕೊತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಅದನ್ನು ಹೇಳ್ತೀನಿ. ಯಾವ ಏರಿಯಾ ನಿಮ್ಮದು? ಮಾಕ್ಲಿ. ಸೊ ಗೊತ್ತಿಲ್ಲ ಸರ್, ಅದು ನೋಡೋಣ. ಐ ವಿಶ್. ಸೊ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಹೆಸರು ಹೇಳ್ರಿ. ಇಲ್ಲ, ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ ಅಲ್ಲ, ನಿಮ್ಮ ಪಾತ್ರದ ಹೆಸರು ಹೇಳಿ. ಡೈರೆಕ್ಟರ್ ಅವ್ರ ಹೆಸರು ಇಟ್ಕೊಂಡವ್ರೆ, JRM ಅಂತ. ಅವ್ರು ಪ್ರಮೋಟ್ ಆಗಬೇಕು ಅಂತ JRM ಅಂತ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಬಟ್ ನಾನು ಅದೇ ಹೇಳ್ತೀನಿ, ಡೈರೆಕ್ಟರ್ ಸರು ಅಷ್ಟೇ. ನಿಮಗೆ ಗೊತ್ತು, ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸಲ್ಲೇ ಹೈಯೆಸ್ಟ್ ವ್ಯೂಸ್ ಇರೋವಂಥ ಡೈರೆಕ್ಟ್ರು. ಒಳ್ಳೆ ದುಡ್ಡು ದುಡಿತಾ ಇದ್ರು, ಆದರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ. ಒಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ನಿಲ್ಲಿಸಿ, ಅದನ್ನ ಅಲ್ಲಿಗೆ ನಿಲ್ಲಿಸಿ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸ್ನಲ್ ಸ್ಯಾಕ್ರಿಫೈಸಸ್ಗಳು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಕಿತ್ತಾಡ್ಕೊಂಡಿದ್ದೀವಿ, ಜಗಳಾಡಿದ್ದೀವಿ ಎಲ್ಲ ಸಿನಿಮಾಗೋಸ್ಕರ, ವರ್ಷಾನುಗಟ್ಲೆ ಮಾತಾಡಿಲ್ಲ. ಆದರೂ ಇವತ್ತು ಸರ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ನಿಮಗೆ ಸಿನಿಮಾ ಒಪ್ಪಿಸ್ಕೊಬೇಕಾದ್ರೆ, ಸರ್ ನಿಮ್ಗೆ ಏನು ಬೇಕೋ ನೀವು ಮಾಡಿ ಸರ್, ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ನಾನು ಸಪೋರ್ಟ್ ಮಾಡಿಕೊಡ್ತೀನಿ ನಮ್ಮ ಕಡೆಯಿಂದ ಅಂತ ಕೇಳಿದೆ. ಎಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ, ಬಟ್ ಒಂದು ಸಿನಿಮಾ ಅಂತೂ ಮಾಡಿದ್ದೀವಿ ಸರ್. ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್. ಸಿನಿಮಾ ಥಿಯೇಟ್ರಲ್ಲಿ ಓಡಿಲ್ಲ ಅಂದ್ರೂ ನಾನು ಹೇಳೋದು ಅಂದರೆ ಜನಗಳನ್ನ ಕರ್ಸ್ಕೊಳಕ್ಕಾಗದೆ ನಾವು ಸೋತ್ರೆ OTTಗೆ ಬಂದಮೇಲೆ ನನಗಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ, ನಿಮಗೂ ಒಳ್ಳೆ ಹೆಸರು ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಗೌರವ್, ಕಾರ್ತಿಕ್ ಅವ್ರ ಬಗ್ಗೆನೂ ಹೇಳಲೇಬೇಕು. ಯಾಕೆಂದರೆ ಕಾರ್ತಿಕ್ ಆಲ್ರೆಡಿ ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಾ ಇದ್ದ. ನಾನು ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಗೌರವ್ ಆಲ್ರೆಡಿ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದ. ಆದರೂ ಒಂದು ಟೀಮು, ಅವರು ಡೈರೆಕ್ಟ್ರ್ ಮೇಲಿರೋ ರೆಸ್ಪೆಕ್ಟು, ಇಲ್ಲ ನಮ್ಮ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತನೋ ಏನೋ. ಇವಾಗ ನಾನೇ ನಂತರ ಗೌರವ್ ಥರ ಇದ್ದು ನಾನಿದ್ದು ಸುಧಾಕರ್ ಪಕ್ಕ ನಾನು ಸೈಡ್ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ನಾನು ಮಾಡ್ತಿರ್ಲಿಲ್ಲ ಗುರು, ಸರಿನಾ? ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟು, ನೀನಾಗಲಿ ಕಾರ್ತಿಕ್ ಆಗಲಿ, ಅವ್ನು ಆಲ್ರೆಡಿ ಒಂದು ಸಿನಿಮಾ ಹೀರೋಗಿ ಮಾಡಿದ್ರು ಕೂಡ ಓಕೆ, ಎಲ್ಲ ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸು. ಆದರೂ ಎಲ್ಲ ಹೀರೋಯಿನ್ನು, ಆ ಫಾದರ್ ಎಮೋಷನ್ಸ್ ಅಂತ ಬಂದಾಗ ಒಂದು ಸ್ವಲ್ಪ ಹೈಲೈಟ್ ಆಗ್ಬೋದು, ಬಿಟ್ಟರೆ ಎಲ್ಲ ಕ್ಯಾರೆಕ್ಟರ್ಸು ಈಕ್ವಲ್ ಆಗೇ ಇರುತ್ತೆ. ಸೊ ಕಾರ್ತಿಕ್ಕಿಗೆ, ಗೌರವ್ಗೆ ಸ್ಪೆಷಲಿ ತುಂಬ ಥ್ಯಾಂಕ್ಸ್ ಕಾರ್ತಿಕ್, ಗೌರವ್.
ಸೊ ನಿಮ್ಗೆ ಹೇಳಿದೆ ನಿಮಗೂ ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಗುರು, ಎಲ್ಲೂ ಮೋಸ ಆಗಲ್ಲ ಅಂತ. ನಿಮಗೂ ಕಾನ್ಫಿಡೆನ್ಸ್ ಇದೆ ಅನ್ಕೊತೀನಿ. ಸಿನಿಮಾ ಆಚೆ ಬಂದಮೇಲೆ ಎಲ್ರಿಗೂ ಈಕ್ವಲಾಗಿ ಹೆಸರು ಬರುತ್ತೆ. ಸೊ ಯಾಕೆಂದರೆ ನಾನು ಡೈರೆಕ್ಟರ್ ಸರ್ಗೆ ಹೇಳಿದ್ದೆ ಅದು ಸ್ಕ್ರಿಪ್ಟ್ ಮಾಡಬೇಕಾದ್ರೆ, ಒಬ್ಬರು ಮೇಲೆ ಮಾಡಬೇಡಿ ಸರ್, ಎಲ್ಲರೂ ಒಂದು ಟೀಮ್ ಫನ್, ಒಂದು ಫ್ರೆಂಡ್ಸ್ ಸಿನಿಮಾ ಎಲ್ಲ ಹೆಂಗಿತ್ತು ಶರಣು ಮಾಸ್ಟರ್ ಅನಂತ್ ಸರ್ ಅವರೆಲ್ಲ ಮಾಡಬೇಕಾದ್ರೆ ಆ ಥರನೇ ಮಾಡಿ ಅಂತಲೇ ಸರ್ಗೆ ಹೇಳಿದ್ದೆ. ಸರ್ ಹಂಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸ್ಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು. ಕ್ಯಾಮ್ರಾಮನ್ ಸುಮನ್ ಸರು, ಎಡಿಟರ್ ಕಿರಣ್ ಸರು, ರಾಘವೇಂದ್ರ ಅವ್ರ ಮ್ಯೂಸಿಕ್ಕು, ಅವತಾರ್ ಮೀಡಿಯಸ್ಸು, ಮತ್ತು ಸುಪ್ರೀತ್ ಆಗಲಿ, ಚೇತನ್ ಸರ್ ಆಗಲಿ, ಅಜೇಂದ್ರ, ಎಲ್ಲ ನಮ್ಮ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಅವರ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಮಹೇಂದ್ರ ನಮ್ಮ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ ಸುಮನ್ ಸರು, ಅವರು ಸಿನಿಮಾ ಡೈರೆಕ್ಟರೇ ನಮ್ಮ ಶಾರ್ಟ್ ಫಿಲಮ್ಸ್ಗೆ. ಇವನು ನಮ್ಮ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು. ಸೊ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೆ. ಮಹೇಂದ್ರ, ಸುಮನ್ ಸರ್, ಹೇಮಂತ್ ಅಂತ ಇನ್ನೊಬ್ಬ ನಮ್ಮ ಸಿನಿಮಾಗೆ ವರ್ಕ್ ಮಾಡಿರೋರು, ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೆ. ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸು, ಡೈರೆಕ್ಟರ್ಸು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಹುಡುಗರೆಲ್ಲ ಡೌನ್ ದ ಲೈನ್ ಇನ್ನೊಂದು 2-3 ಇಯರ್ಸಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಂದರೆ ಇವ್ರೇನೇನು ಕನ್ನಡ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದಾರಲ್ಲ ಅದನ್ನು ತೆಲುಗು ತಮಿಳ್ಗೆ ಡಬ್ ಮಾಡ್ತಾ ಇದ್ದಾರೆ. ಎಲ್ಲ ಅಲ್ಲೂ ಕೂಡ 2-3 ಮಿಲಿಯನ್ಸ್ ಮಿನಿಮಮ್ ಓಡ್ತಾ ಇದೆ. ಸೊ ಕನ್ನಡನ ಬೇರೆ ಸ್ಟೇಟಲ್ಲೂ ಕೂಡ ಇವರು ಇನ್ನು ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆದಷ್ಟು ಬೇಗ ಮಹೇಂದ್ರ ಆಗಲಿ, ಅಮಿತ್ ರಾಜ್ ಆಗಲಿ, ಹೇಮಂತ್ ಆಗಲಿ, ಸುಮನ್ ಸರ್ ಎಲ್ಲರೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ವರ್ಷದಲ್ಲಿ ನನ್ನ ಟೀಮಿಂದ, ನಾನು ಸಿನಿಮಾ ಮಾಡಿದ ಟೀಮಿಂದ 5-6 ಜನ ಡೈರೆಕ್ಟ್ರುಗಳು ಇನ್ನು 2-3 ವರ್ಷದಲ್ಲಿ ಸಿನಿಮಾ ಮಾಡ್ತಾರೆ. ಸೊ ನಾನು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮಹೇಂದ್ರ. ಎಲ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು Jan 30th ಸಿನಿಮಾ ರಿಲೀಸ್ ಇದೆ. ಈ ಟ್ರೈಲರ್ ನೋಡಿದ್ದೀರಾ, ನಿಮಗೆ ಇಷ್ಟ ಆದರೆ ಮಾತ್ರ, ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಷಿಯಲ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡಿ. ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ದು ಒಂಥರ ನಮಗೆ ದೊಡ್ಡ ಬಲ ಬಂದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಮೊದಲೇದಾಗಿ ಪ್ರೊಡ್ಯೂಸರ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ಮನ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅಂದರೆ ಹೊಸೊಬ್ಬರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮಲ್ಲೆಲ್ಲ ನಾವು ಯಾರೂ ಲೈಕ್ ಒಂದು ಇನ್ಸ್ಟಿಟ್ಯೂಟಿಗೆ ಹೋಗಿ ಆ್ಯಕ್ಟಿಂಗ್ ಕಲ್ತು ಇದು ನಾನು ಮಾಡಿಲ್ಲ ಯಾವತ್ತು. ನಮ್ಮ ಗುರು ಮೋಹಿತ್ ಸರೇನೆ ಪ್ರತಿಯೊಬ್ಬರಿಗೂ ತಿದ್ದಿ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು, ಮಾಡ್ತಿರೋದು ಆ್ಯಕ್ಟಿಂಗು. ಆ್ಯಸ್ ಎನ್ ಆರ್ಟಿಸ್ಟ್ ನನಗೊಂದು ಲೈಫ್ ಕೊಟ್ಟಿದ್ದಂದರೆ ಮೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ತಂಡ ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನನ್ನ ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದೆಲ್ಲನೂ ಮಿಲಿಯನ್ ಹೋಗಿಕ್ಕೆ ಕಾರಣ ನಮ್ಮ ಮೀಡಿಯಾ ಅವರು ಮತ್ತು ನಮ್ಮ ಆಡಿಯನ್ಸ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರು ಫ್ಲೂಕಾಗಿ. ಆವಾಗ 5 years ಬ್ಯಾಕ್ ಅನಿಸುತ್ತೆ 25 million ಹೋಯಿತು, ಮತ್ತು ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದು ಸಿನಿಮಾ ಅಂತ ಆಗೋಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯಿತು. ನಮಗೆ ಅಷ್ಟು ಈಸಿ ಏನು ಇರಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ಮನ್ನೊಂದು ಸ್ಟಾರ್ ಮಾಡ್ತೀನಿ ಅಂತ ಯಾರೂ ನಮಗೆ, ಅಂದರೆ ಹೊಸ ಟ್ಯಾಲೆಂಟ್ಗೆ ಏನೂ ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ. ಏನೇ ನಾವು ಮುಂದೆ ಮಾಡ್ಕೊಂಬಂದಿದ್ದೀವಿ, ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ನಮ್ಮ ಜನರ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿಯಾಗಿದೆ. ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟು ಪ್ರೀತಿ ಕೊಟ್ಟರೆ ಖಂಡಿತ ಗ್ಯಾರಂಟಿ ನಾವು, ಅಂದರೆ ಶಾರ್ಟ್ ಫಿಲಮಲ್ಲಿ ನಾವು ಯಾವಾಗಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದರೆ ಎಲ್ಲ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ. ಭವ್ಯ ಮತ್ತು ಗೌರವ್ದು ಒಳ್ಳೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸು, ಒಂದೊಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತೊಗೊಂಡ್ರೆ ಒಂದು ಯೂತ್ ಕಂಟೆಂಟ್ ಥರ ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಏನೇನು ಚಿಕ್ಕ ಚಿಕ್ಕ ಪೊಸೆಸಿವ್ನೆಸ್, ಜಗಳ ಆಡೋದಾಗಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ನಂದು ಸಟಲ್ ಆಗಿದೆ ತುಂಬ. ಅಷ್ಟು ನಗಿಸೋ ಪ್ರಯತ್ನ ಇಲ್ಲ, ಅಂದರೆ ಎಮೋಷನ್ನು ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕೋ ಅದನ್ನು ಡಿಸೈನ್ ಮಾಡಿ ನಮ್ಮ ಮೋಹಿತ್ ಸರು
ಒಂದು ಕ್ಯೂಟ್ ಅಂದರೆ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ, ಓಹ್ ಹಿಂಗೂ ಆಡ್ತಲ್ಲಪ್ಪ ಪೊಸೆಸಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮಲ್ಲೂ ಏನಾದರೂ ಒಂದು ವಿಚಿತ್ರ ಹೆಸರು ಇರುತ್ತೆ. ಇದರಲ್ಲಿ ನನ್ನ ಹೆಸರು ಉರಿ, ಊರ್ಮಿ ಉರಿ. ಆರಾಧನಾ. Okay. ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಅವಾಗ ಉರ್ಕೋತಾ ಇರ್ತೀರಂತ. ಹಾಂ, ಅವ್ನು ಮಾಡೋ ಕೆಲಸ ನನಗೆ ಉರಿಯುತ್ತೆ. ಸೊ ಉರ್ಕೋತಾ ಇರ್ತೀನಿ. ಆಮೇಲೆ ಕಾರ್ತಿಕ್ದು ಇನ್ನೊಂಥರ ಟ್ರ್ಯಾಕು ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾವು ಹೇಳ್ತೀವಿ, ನಮ್ಮ ಸಿನಿಮಾ ಅಲ್ವಾ, ಎಕ್ಸಾಮ್ ಬರೆದಿದ್ದೀವಿ, ರಿಸಲ್ಟ್ ನೀವು ಕೊಡಬೇಕು. ಸೊ ನೀವು ಟ್ರೇಲರ್ ನೋಡಿದ್ದೀರಾ, ಈಗ ಎಮೋಷ್ನಲ್ ಸಾಂಗ್ ರಿಲೀಸ್ ಆಗಿದೆ, ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು, ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇದೇ January 30th ಅಮೃತಾಂಜನ್ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಒಳ್ಳೆ ಆ್ಯಕ್ಟರ್ ಆಗ್ತಾ ಅಂತ ಹೇಳಿಲ್ಲ ಅಂದಿದ್ರೆ ಅವನು ಮೂವಿ ಬಗ್ಗೆ ಇಂಟ್ರೆಸ್ಟು ಮಾಡ್ತಿರ್ಲಿಲ್ಲ, ಮತ್ತು ನನ್ನ ಹತ್ರ ಬಂದ್ಬಿಟ್ಟು ಅವ್ನು ಕೇಳ್ತಾನೂ ಇರಲಿಲ್ಲ. ಕಾರಣ ಇವರೇ. ಬಟ್ ಅವಾಗಿಂದನೂ ಅವನಿಗೆ ತುಂಬ ಪ್ಯಾಷನ್. ಅವನಿಗೆ ಅವ್ನು PUC ಆದಮೇಲೆ ಸರ್ ಮೂವಿಗೆ ಹೋಗ್ತೀನಿ ಅಂದ. ಆಮೇಲೆ ಯಾವುದೋ ಕಿರಿಕ್ ಪಾರ್ಟಿಗೆ ಸರ್ ಇದು ಏನೋ ನನ್ನ ಕರಿಯಕ್ಕೆ ಬಂದಿದ್ದಾರೆ ಹೋಗ್ತಾ. ಸೊ ನಾನು ಹೇಳಿದೆ, ಮೂವಿಗೆಲ್ಲ ಹೋಗ್ಬೇಕಂದ್ರೆ ನೀನು ಸ್ವಲ್ಪ ಬೆಳಿಬೇಕು, ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಹೀರೋ ಥರ ಕಾಣಬೇಕು. ತುಂಬ ಪೀಚ್ ಥರ ಆಯ್ತಾ, ಸುಮ್ಮನೆ ಸಣ್ಣಕ್ಕಿದ್ದ, ಸ್ವಲ್ಪ ಬಾಡಿ ಬೆಳೆಸ್ಕೋಬೇಕು, ಬಿಡು ಟೈಮ್ ಬರುತ್ತೆ, ಡಿಗ್ರಿ ಮುಗಿಸು, ಡಿಗ್ರಿ ಆದಮೇಲೆ ಇದ್ದೇ ಇರುತ್ತೆ ಟೈಮು ಅಂತ. ಸೊ ಆಮೇಲೆ ಅದಕ್ಕೆ ಮಧ್ಯಾಹ್ನ ಏನೋ ನನ್ನ ಮಾತು ಕೇಳಿದಂಗೆ ಯಾವುದೋ SR ಅಂಡ್ ಯಾವುದೋ ಒಂದು ಮೂವಿಗೆ ಹೋಗ್ಬಿಟ್ಟು ಅದೇನೋ 1000 ಜನ ಏನೋ ಇದಕ್ಕೆ ಬಂದಿದ್ರಂತೆ, ಅದರಲ್ಲಿ ಒಂದು ಸೆಲೆಕ್ಟ್ ಆಗಿ ಒಂದು ಪಾಟು ಮಾಡ್ದ. ಬಟ್ ಅವ್ನ ಟ್ಯಾಲೆಂಟ್, ಅವನು ಏನೇ ಸಣ್ಣಕ್ಕಿದ್ರು ಅಪ್ಪ ಏನೇ ಗುಡ್ಲಿಕ್ಕೆ ಇರಲಿಲ್ಲ. ಅದು ಫ್ಯಾಕ್ಟ್. ಅದು ಈಗ ಕ್ಯಾಮ್ರಾ ಮುಂದೆ ತುಂಬ ಚೆನ್ನಾಗಿ ಕಾಣ್ತಾನೆ. ಬಟ್ ಅವಾಗ ನಾನು ಅವನ್ನ ಹೆಂಗೆ ನಂಬೇಕು ಹೇಳಿ, ಇವ್ನು ಹೆಂಗಪ್ಪ ಹೀರೋ ಮಾಡೋದು ಅಂತ. ಅವ್ನು ಹೇಳ್ದಂಗೆ ತುಂಬ ಹೊರಟ. ಅವ್ನ ಜೊತೆ ಇರೋ ಇವ್ನು ಏನು ಹೋಗಿ ಇವನ್ನೇನು ಹಾಕೊಳ್ತಿದ್ಯಾ, ನಿಂಗೆ ಬುದ್ಧಿ ಪಡುವ ಮಾತಿಗೆ ಮುಂಚೆ ಎಲ್ಲರೂ ಅದು ಹೇಳೋದು. ನನ್ನ ಅದಕ್ಕೆ ಒಬ್ರಿಗೊಂದು ಮೂವಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು. ಯಾರು ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ. ಇವಾಗ ಹೇಳ್ಬೋದು ಬಿಡಿ. ಅಲ್ಲ, ಆಮೇಲೆ ಇನ್ನೊಂದು ಏನಂದರೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ. ಏನಾಗುತ್ತೆ, ಅವ್ನು ಮೂವಿ ಮಾಡಬೇಕು ಅಂತ ಬಂದಾಗ ಸರಿ ಏನು ಮಾಡೋದು, ಪ್ರೊಡ್ಯೂಸರ್ ಹುಡುಕಿದ್ವಿ, ಯಾರೂ ಸಿಕ್ಕಿಲ್ಲ. ಸರಿ ಬಿಡು, ಆಯಿತು ಬಿಡು, ನಾವು ಒಂದು 10 ಜನ ಪ್ರೊಡ್ಯೂಸರು ಒಂದು 10 ಲಕ್ಷ ಹಾಕ್ಬಿಟ್ಟು ಒಂದು CR ತಾನೇ ಮಾಡೋಣ ಅಂದ್ಬಿಟ್ಟು ಒಂದು 10 ಜನ ಹುಡುಕಿದೆ ನಾನು. 10 ಜನ ರೆಡಿ ಆಗಿದ್ರು 10 ಲಕ್ಷ ಹಾಕಲಿಕ್ಕೆ. ಆವಾಗ ನನ್ನ ಫ್ರೆಂಡ್ ವಿಜಯ್ ಕುಮಾರ್ ಅಂತ, ಇನ್ನೂ ಬಂದಿಲ್ಲ ಅನ್ಸುತ್ತೆ ಅವರು. ಅವ್ರು ಬಂದ್ಬಿಟ್ಟು ಬಿಡುಗು ಅಣ್ಣ ಏನಕ್ಕೆ ಅವ್ರನ್ನ ಕೇಳೋಣ, ನಾನೊಂದು 50 ಹಾಕ್ತೀನಿ, ಇನ್ನೊಂದು 50 ಹಾಕ್ತೀನಿ ಅಂದರು. ಅದರಲ್ಲಿ ಇನ್ನೊಬ್ರು ಕವಿಶ್ ಅಂತ, ಅವ್ರು ಇಲ್ಲೇ ಇದ್ದಾರೆ, ಅವ್ರೊಂದು ಸ್ವಲ್ಪ ಹಾಕಿದ್ರು. ಸೊ 3 ಜನ ಸೇರಿದ್ದು ಇದಾಯಿತು, ಫಾರ್ಮ್ ಆಯಿತು. ಅಲ್ಲಿಗೆ ಬಂದು ಸರಿ ಮೂವಿ ಬಂದಾಗ ನನಗೆ ಹೇಳ್ಕೊಳ್ಲಿಕ್ಕೆ ನಾನು ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೊರಗಡೆ ಹೇಳ್ಕೊಳ್ಲಿಕ್ಕೆ ನನಗೊಂಥರ. ನಾನು ಮೂವಿ ಸೆಟ್ಗೆ ಹೋಗಿರೋದು ಇಷ್ಟು ದಿವಸ ಒಂದು 3 ದಿವಸ ಹೋಗಿರ್ಬೋದು ಅಷ್ಟೇ. ಇಲ್ಲ ಹೌದು ಇಲ್ಲ ಏನಾಗುತ್ತೆ, ಅವ್ನು ಹೇಳ್ದಂಗೆ ಏನು ಇವರೆಲ್ಲ ಹಾಕೊಂಡು ಅವ್ನು ಮೂವಿ ಮಾಡ್ತಾವನೆ, ಯಾವ ಲೆವೆಲ್ ಇವತ್ತು ಇವರೆಲ್ಲ ಹೆಸರು ಮಾಡಿದ್ದಾರೆ, ಅವತ್ತು ಯಾರು ಏನು ಇದು ಆ ಲೆವೆಲ್ ಇರಲಿಲ್ಲ. ಇವತ್ತು ಒಂದೊಂದು ಶಾರ್ಟ್ ಮೂವಿ ನೀವು ಹೇಳ್ದಂಗೆ ಮಿನಿಮಮ್ 10 ಮಿಲಿಯನ್ ನೋಡತ್ತೆ ಇವರೆಲ್ಲ ಹೋಗುತ್ತೆ. ಸೊ ಹಂಗೆ ಅಂದ್ಕೊಂಡು ಬಂದಿದ್ದು. ಆಮೇಲೆ ಪ್ರೊಡ್ಯೂಸರು ಎಲ್ಲ ಅವನಿಗೆ ಬಿಟ್ಬಿಟ್ಟಿದೆ ನೋಡ್ಕೊಳ್ಲಿಕ್ಕೆ. ಜಯರಾಮ್ ಮತ್ತು ಸುಧಾಕರ್ ಅವರೇ ನೋಡ್ಕೊತಾ ಇದ್ರು ಎಲ್ಲರೂ. ನಮ್ಮ ಸ್ವಲ್ಪ ಬೇರೆ ಹುಡುಗರು ಇದ್ದರು, ನಮ್ಮ ಶಾಲೆ ಹುಡುಗರು ಎಲ್ಲ ಇದ್ದರು. ಸೊ ಹಂಗೆ ಈ ಮೂವಿ ಫಾರ್ಮ್ ಆಗಿದ್ದು. ಸೊ ಇದಕ್ಕೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ, ವಿಜಯ್ ಕುಮಾರ್ ಮತ್ತು ಕವಿಶ್ ಅವರು ಇಲ್ಲೆಲ್ಲ ಇದ್ದಾರೆ, ಬರ್ತಾರೆ. ಸೊ ಹಿಂಗೆ ಅದು ಮೂವಿ ಶುರು ಆಯಿತು. ಟ್ರೈಲರ್ ನಿಮಗೆ ಇಷ್ಟ ಆಯ್ತಾ? ಹಾಂ, ಟ್ರೈಲರ್ ಇಷ್ಟ ಆಯಿತು ಮೇಡಮ್. ಸಿನಿಮಾನೂ ಇಷ್ಟ ಆಯಿತು, ಸಿನಿಮಾ ಇಷ್ಟ ಆಯಿತು. ನೋಡ್ಬಿಟ್ಟಿದ್ದೀರಾ? ಆದರೆ ಏನಾಗುತ್ತೆ, ನಾವು ಪಾಸಿಟಿವ್ ಒಂದು ಯೋಚನೆ ಮಾಡಿರ್ತೀವಿ, ಇನ್ನೊಂದು ನೆಗೆಟಿವ್ ಒಂದು ಯೋಚನೆ ಮಾಡ್ತೀವಿ. ಮತ್ತು ಜನ ಸಿನಿಮಾಗೆ ಬರ್ತಾ ಇಲ್ಲ ನೋಡಲಿಕ್ಕೆ. ಅದೊಂದು ನಮಗೆ ಇದ್ದೇ ಇರುತ್ತೆ, ಮನಸ್ಸು ಅವಳಿಗಿದ್ದೇ ಇರುತ್ತೆ. ಅವನು ಹೇಳ್ದಂಗೆ ಮೂವಿ ಬಗ್ಗೆ ಅವನು ಹೇಳ್ತಾ ಇರ್ತಾನೆ, ಸರ್ ನನಗೇನು, ನಾನು ಯಾವಾಗಲೂ ಹೇಳ್ತಾರೆ ನನಗೇನೋ 0 ಹೋಗ್ತೀವಿ ಮೂವಿ ಬಗ್ಗೆ. ಅಂದರೆ ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಡ್ತೀನಿ. ಈ ಮೂವಿ ತೀರಾ ಫ್ಲಾಪರ್ ಏನು ಮಾಡಬೇಕು, ನನಗೆ ರೆಡಿ ಆಗಿರ್ತೀನಿ. ಪಾಸಿಟಿವ್ ಆದಾಗ ಅವ್ನು ಬೇಕಾದ್ರೆ ತಡ್ಕೊತಾನೆ, ನೆಗೆಟಿವ್ ಯಾರು ಬೇಕಾದ್ರೂ ತಡ್ಕೊಳಲ್ಲ. ಅವನಿಗೂ ಅದೇ ಮೆಂಟಾಲಿಟಿ ತುಂಬಿಸ್ಬಿಟ್ಟಿದ್ದೀನಿ. ಅವನ್ನ ಕೇಳಿ, ಸರ್ ನಂಗೆ ಮೂವಿ 0 ಹೋಗ್ಸ್ ಅಂತ ಹೇಳ್ತಾನೆ ಅವನು. ಅವ್ನು ಹೇಳ್ತಾನೆ, ಹೌದು ನೆನ್ನೆ ಹೇಳ್ದ ಆ ಮೂವಿ ಬಗ್ಗೆ 0. ಹೌದು ಮೇಡಮ್, ಅಂದರೆ ನಾವೆಲ್ಲ ಹೆಂಗೆ ಅಂದರೆ ಪಾಸಿಟಿವ್ ಅವ್ನು ಬೇಕಾದ್ರೆ ತೊಗೊತಾನೆ, ನೆಗೆಟಿವ್ ತೊಗೊಳಕ್ಕೆ ನಾವು ರೆಡಿ ಆಗಿಬಿಡ್ತೀವಿ. ಒಬ್ಬ ಹೀರೋಯಿನ್ ಅಂತ ತೊಗೊಂಡು ಬಿಟ್ಟು ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡಿ, ಎಲ್ಲರಿಗೂ ಈಕ್ವಲ್ ಪಾರ್ಟ್ ಕೊಟ್ಬಿಟ್ಟು ಎಲ್ಲರನ್ನೂ ಹೀರೋ ಥರನೇ ಭಾವಿಸ್ಕೊಂಡು ಮೂವಿ ಮಾಡಿರಿ. ಸೊ ಒಂದು ಕಾಮಿಡಿ ಚೆನ್ನಾಗಿ ಬರಬೇಕಷ್ಟೆ. ಸೊ ಏನಾಗುತ್ತೆ, ಆವಾಗ ಸುಧಾಕರ್ ಮತ್ತು ಪಾಯಲ್ ಮತ್ತು ಗೌರವ್, ಪಲ್ಲವಿ, ಭವ್ಯ, ಆಮೇಲೆ ಕಾರ್ತಿಕ್, ಅಷ್ಟು ಜನನೂ ಬರಬೇಕು ಅಂತ. ಅಷ್ಟು ಜನ ಬಂದಮೇಲೆ ಸೊ ಎಲ್ಲರಿಗೂ ಈಕ್ವಲ್ ಪಾರ್ಟ್ ಇದೆ ಅದರೊಳಗೆ. ಸುಧಾಕರ್ ಹೇಳ್ದಂಗೆ ಬಹುಶಃ ಒಂದು 10% ಇವ್ರು ಜಾಸ್ತಿ ಇರ್ಬೋದು. ಬಟ್ ಮೂವಿ ಚೆನ್ನಾಗಿ ಬಂದಿದೆ. ಒಂದು ಸೆಕೆಂಡ್ ಎತ್ತಗಣ ಎಲ್ಲರಿಗೂ ಮುದ್ದು, ನಾನು ಅದನ್ನು ಹೊಗಳ್ಕೊಳಕ್ಕೆ ಆಗಲ್ಲ, ನೋಡೋಣ. ಅಲ್ಲ ಸರ್, ಅದು ಒಬ್ಬೊಬ್ಬರು ಯೋಚನೆ ಮಾಡೋದು, ಇನ್ನು ಲೈಫ್ನ ನೋಡೋ ರೀತಿ ಅದು. ನಾನು ಮೇಡಮ್ನ ಆ್ಯಕ್ಚುಲಿ ನಾನು 10 ದಿವಸ ನಾನು ಅಂದರೆ ಸಿಕ್ಕಾಬಿಟ್ಟೆ ಇಂಟ್ರೋವರ್ಟು. ನಾನು ಯಾರು ಅಷ್ಟು ಇದೆ 10 ದಿವಸ ಅವ್ರು ಮೇಡಮ್ ಎಲೆಕ್ಷನ್ ನಿಂತಿದ್ದಾರೆ. ಈಗ ಅವ್ರಿಗೆ ಪ್ರೊಡ್ಯೂಸರ್ದು ಎಲೆಕ್ಷನ್ ಇದೆ. ಏನು ಮಾಡೋದು, ಬ್ಯುಸಿ ಇರ್ತಾರೆ, ಕರೆಯೋದು ಬೇಡವೋ ಅಂದ್ಬಿಟ್ಟು ನಿನ್ನೆ ಕರೆದಿದ್ದು ನಾನು. ಕೇಳಿ ಮೇಡಮ್ನ, ಅದೇ ಗೊತ್ತಾಯ್ತು, ಅದು ನನಗೆ ಗೊತ್ತು. ನಾನು ಅವತ್ತು ನಾನು ಸ್ಕೂಲ್ಡೆಲ್ಲ ಬಂದಾಗ ನಮ್ಮ ತಾಯಿ ಹೆಸರು ಜಯಮ್ಮ, ನಮ್ಮ ಇನ್ನೊಬ್ರು ಜಯಮ್ಮ ಇವರೇ ಅಂತ ಹೇಳಿದ್ದೀನಿ ನಾನು.
ಸೊ ನೆನ್ನೆ ಎಷ್ಟು 10 ಗಂಟೆಗೆ ಫೋನ್ ಮಾಡಿದೆ, ಮೇಡಮ್ ಈ ಥರ ಆಗಿದೆ, ಏನು ಮೇಡಮ್ ಮಾಡೋದು ಬರಲ್ಲ ಅಂತ. ಬನ್ನಿ ಸರ್ ಬರ್ತೀನಿ ನಿಮ್ಮ ಅಂತ ಹೇಳಿದ್ರು. ಅದು ಅವ್ರ ದೊಡ್ಡ ಗುಣ, ಅದು ಅವ್ರ ದೊಡ್ಡ ಗುಣ. ಸೊ ನನಗೆ ಕರೆದ್ರೆ ಅವ್ರೊಬ್ಬನ ಕರಿಬೇಕು ಅಂತ ನನಗೆ ಆಸೆ ಇತ್ತು. ಮೇಡಮ್ ಹಂಗೆ ಫ್ರೀ ಇದ್ರು, ಬಂದರು, ಅದು ನನ್ನ ಖುಷಿ, ನಮ್ಮ ಇದಷ್ಟೇ. ಓಕೆ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಟೀಮ್ ಜೊತೆ ಫಸ್ಟು ಸೇರಲಿಕ್ಕೆ ಕಾರಣ ಜಯರಾಮ್ ಸರ್ ಮತ್ತು ಸುಧಾಕರ್ ಅವರು. ಆ ಶಾರ್ಟ್ ಫಿಲಮ್, ಒಂದೊಂದೇ ಶಾರ್ಟ್ ಫಿಲಮ್ಮು ಹಿಟ್ಟಾಗ್ತಾನೆ ನನಗೆ ಫೇಮ್ ಬಂದಿದ್ದು. ಆಮೇಲೆ ಕೆಲವಷ್ಟು ಸಿನಿಮಾಗಳಿಂದ ಬಂತು. ಈ ಒಂದು ತಂಡ ಎಲ್ಲರೂ ಸಹ ಯಾವುದೇ ಇಂಡಸ್ಟ್ರಿಯ ವ್ಯಕ್ತಿಗಳ ನಂಟಿಲ್ಲದೆ ಸ್ವಂತವಾಗಿ ಮಾಡ್ತಾನೆ ಬೆಳೆದು ಈ ಒಂದು ಸಿನಿಮಾ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ತಂಡ, ಹೊಸ ತಂಡ ಬೆಳೆದ್ರೆ ಖಂಡಿತವಾಗ್ಲೂ ಬೇರೆ ಒಂದು ಹೊಸ ತಂಡಗಳಿಗೆ ಅವಕಾಶ ಸಿಗುತ್ತೆ. ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಂದರೆ ಪ್ರತಿಯೊಬ್ಬರ ಪಾತ್ರಗಳು ಸಹ ತುಂಬ ವಿಶೇಷವಾಗಿದೆ. ಆ ಕ್ಯಾರೆಕ್ಟರೈಸೇಷನ್ನೇ ವಿಶೇಷವಾಗಿ ಮಾಡಿದ್ದಾರೆ. ಕಾರ್ತಿಕ್ದು ಲಾಸ್ಟ್ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರದ್ದೇ ಬೇರೆ ಕ್ಯಾರೆಕ್ಟರೈಸೇಷನು. ಪಾಯಲ್ ಅವ್ರದ್ದು, ಸುಧಾಕರ್ ಅವ್ರದ್ದು, ನಂದು, ಅಜೇಂದ್ರ ಅವ್ರದ್ದು ಎಲ್ಲ ಹೆಸರುಗಳು ಸಹ ಒಂದೊಂದು ವಿಚಿತ್ರ ಹೆಸರುಗಳು. ನನ್ನ ಪಾತ್ರ ಬಂದು ಪೊಟ್ಯಾಟೊ ಪಚ್ಚಿ ಅಂತ ಈ ಸಿನಿಮಾದಲ್ಲಿ. ಹೀಗೆ ಹೆಸರುಗಳು ಒಂದೊಂದು ಮಜಾ ಇರುತ್ತೆ. ಇವ್ರ ಹೆಸರು ಶೇಕಿಂಗ್ ಕೋಬ್ರಾ ಅಂತ. ಹಿಂಗೆ ಶೇಕ್ ಮಾಡ್ತಾ ಇರ್ತಾರೆ. ಹಾಗೆ ಅಂದರೆ ನೋಡಿ, ಜಸ್ಟ್ ಹೇಳಿದ್ಕೇನೆ ಇಷ್ಟು ಒಂದು ಮುಖದಲ್ಲಿ ಮಂದಹಾಸನ ತರಿಸುತ್ತೆ. ಸೊ ಪಾತ್ರನ ನೋಡಿದ್ರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಸುಮಾರು ಜನ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಖುಷಿ ಇದೆ. ತುಂಬ ವೆಯ್ಟ್ ಮಾಡ್ತೀನಿ ನಾನು ಸಹ 30ಕ್ಕೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ. ಅವಕಾಶ ಕೊಟ್ಟಂಥ ನನ್ನ ಟೀಮ್ಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಲೋನ್ ತೀರ್ಸೋಕ್ಕೆ. Okay. ನಮ್ಮ ಚೇತನ್ ಅವರು ನನ್ನ ತುಂಬ ಮುಳುಗಿಸ್ಬಿಟ್ಟಿದ್ದಾರೆ ಸಿನಿಮಾ. ಸೊ ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಒಂದು ಅಮೃತಾಂಜನ್ ಅವಕಾಶ ನನಗೆ ನಮ್ಮ ಜಯರಾಮ್ ಸರು ಕರೆದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಸೊ ನನ್ನ ಜೊತೆಯಲ್ಲಿ ಸುಧಾಕರ್ ಬ್ರೋ, ಇವರು ಪಾಯಲ್ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಆಮೇಲೆ ಚೇತನ್ ದುರ್ಗ ಸರ್ ಮತ್ತು ನಮ್ಮ ವಿಶ್ವಾಸ್ ಅವರು, ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗೇ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಈಗಾಗಲೇ ನೀವು ನೋಡಿದ್ದೀರಾ ಟ್ರೈಲರು, ನಿಮಗೆ ಅನಿಸಿರುತ್ತೆ ಹೇಗಿದೆ ಏನು ಅಂತ. ಸೊ ನೀವು ಬಂದು ಇದೇ ಜಾನ್ 30th ಎಲ್ಲರೂ ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಸ್ಪೀಚ್ ಪ್ರಿಪೇರ್ ಆಗಿರ್ತಾರೆ ನೋಡಿ. ಇವಾಗ ಮಾತು ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಇನ್ನು ಟೈಮ್ ಸಿಕ್ಕಿಲ್ಲ ಸ್ಪೀಚ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸಹ ಕಲಾವಿದರಿಗೆ ಹಾಗೂ ಮ್ಯಾಮ್ಗೆ ಎಲ್ರಿಗೂ ನಮಸ್ತೆ. ಅಮೃತಾಂಜನ್, ನಾನು ಲಾಸ್ಟ್ ಟೈಮೇ ತುಂಬ ಸ್ಪೀಚ್ ಕೊಟ್ಬಿಟ್ಟೆ. ಬಟ್ ನನ್ನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟ್ ಅಂತ ನಾನು ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಏನೋ ಒಂದು ತೋರಿಸ್ತೀನಿ ಅಂತಲೂ ಹೇಳಿದ್ದೆ. ಅದು ನೋಡಿದ್ರಿ ಅಂತ ಅನ್ಸುತ್ತೆ ಸ್ವಲ್ಪ ಆದರೂ. ಕಾಣಿಸ್ತಾ ಇಲ್ವಾ? ಏನು ಅದೇ ಕಟ್ ಮಾಡ್ತಿದ್ವಿ ಅಷ್ಟೇ. ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲಣ್ಣ, ನಿಮ್ಮ ಮನೆ ಮುಂದೆ ಕಟ್ ಮಾಡ್ತಿದ್ರಲ್ಲ ಗ್ರಾಸು, ಅದೇ ತಗೊಬಂದೆ. ಇವ್ರು ಹೇಳ್ದಂಗೆ ಎಲ್ರಿಗೂ ಒಂದು ಕ್ಯಾರೆಕ್ಟರ್ ನೇಮ್ ಇದೆ, ಬಟ್ ನನಗೆ ನೇಮ್ ಇಲ್ಲ. ನಾನೇ ಒಂದು ಫೇಮ್ ಅಲ್ಲ, ನಾನೇ ಒಂದು ನಾನು ನೋಡಿದ್ರೆ ಸಾಕು ಕಂಡುಹಿಡಿಯುವಂಥ ಪಾತ್ರ ಕೊಟ್ಟಿದ್ದಾರೆ ಜಯರಾಮ್ ಸರು. ಮೇಯ್ನು ಈ ಪಾತ್ರ ಮಾಡಲಿಕ್ಕೆ ನನಗೆ ಫಸ್ಟ್ ಬಂದು ಕಾರ್ತಿಕ್ ಹರಿಯಾಣ ಅವರೇ ನನ್ನ ಕರ್ಕೊಂಡೋಗಿದ್ದು. ಬಾ ಮಗ, ಅವ್ನ ಕ್ಯಾರೆಕ್ಟರ್ ಇದೆ, ಚೆನ್ನಾಗಿದೆ ಮಾಡೋಣ ಅಂತ. ಅದನ್ನು ತುಂಬ ಇಂಪ್ಲಿಮೆಂಟ್ ಮಾಡಿ ತುಂಬ ನೀಟಾಗಿ ತುಂಬ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜಯರಾಮ್ ಸರು. ಆ್ಯಂಡ್ ನಮ್ಮ ಮೇಯ್ನ್ ಪ್ರೊಡ್ಯೂಸರ್ಗೂ ಚೆನ್ನಾಗಿ ಸಾಕ್ತಿದ್ರು. ಒಟ್ಟು ತುಂಬ ಊಟ ಹಾಕಿ ಏನೇನು ಬೇಕೋ ಎಲ್ಲ ಚೆನ್ನಾಗಿ ಸಾಕಿದ್ರು. ಹಾಗೂ ಸಿನಿಮಾ ತುಂಬ ಸಖತ್ತಾಗಿ ಬಂದಿದೆ. ನಾನು ಟ್ರೈಲರಲ್ಲಿ ಇರ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನನ್ನ ಪುಣ್ಯಕ್ಕಿದ್ದೀನಿ ಸದ್ಯ. ನಾನು ಎಲ್ಲೋ ಕಟ್ ಮಾಡಿ ಹಾಕ್ಬಿಡ್ತಾರೆ ಹಿಂಗೋ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ರಿ. ದಯವಿಟ್ಟು ನಮ್ಮ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದ್ಭುತವಾಗಿ ಸಕ್ಕದಾಗಿ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಮಗೊಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ನಮ್ಮಂಥ ಹೊಸ ಟೀಮ್ಗೆ ಹಾಗೂ ಹೊಸ ಕಲಾವಿದರಿಗೆ ಅದು ಸಿಗುತ್ತೆ ಎನರ್ಜಿ, ಹಂಗೆ ನುಗ್ಗಬೇಕು ಮಾಡಬೇಕು ಅಂತ. ಸೊ ಅದು ಪ್ಲೀಸ್ ದಯವಿಟ್ಟು ಒಂದು ಸಿನಿಮಾ ನೋಡಿ. ಜಾನ್ 30 ಅಮೃತಾಂಜನ್ ಆನ್ ಥಿಯೇಟರ್ಸ್. ಮಾತಾಡ್ತಾ ಇದ್ವಿ, ನಮ್ಮ ಸಿನಿಮಾ ಆಗಿದೆ, ಹೀಗಿದೆ, ಅದ್ಭುತವಾಗಿದೆ, ನಾವು ನಗ್ಸಿದ್ದೀವಿ, ಅಳಿಸಿದ್ದೀವಿ. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮಗೊಂದು ಸಿನಿಮಾ ಬಗ್ಗೆ ಒಂದು ಊಹೆ ಬಂದಿರುತ್ತೆ. ಅಂದರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನಿಮಾ ಯಾವ ಥರ ಇರುತ್ತೆ, ಏನಿರುತ್ತೆ ಅಂತ. ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇದ್ವಿ. ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದು ಥಾಟ್ ಬಂದುಬಿಟ್ಟಿರುತ್ತೆ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಬಟ್ ಟ್ರೈಲರಲ್ಲಿ ಏನು ನೋಡಿದ್ದೀರಾ ಅದು ಬರೀ 1% ಅಥವಾ 2% ಅಷ್ಟೇ.
ನಂದು ಒಂದು ಸೀನಲ್ಲಿ ನೀವು ನಕ್ಕಿದ್ರಿ ಅದಕ್ಕೆ ಮೀರಿ ಒಂದು ಇಲ್ಲ ಅಂದ್ರೂ ನಂದು ಭವ್ಯನ್ ಸೀನಲ್ಲಿ ಒಂದು 10-15 ಕಡೆ ನಗ್ತೀರಾ. ಆಮೇಲೆ ಚೇತನ್ ದುರ್ಗ ಅವ್ರದ್ದು ಸೀನ್ಗಳಲ್ಲಂತೂ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡ್ವರೆಗೂ. ಆಮೇಲೆ ಕಾರ್ತಿಕ್ ಸೀನ್ಗಳು, ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಡೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ. ಆಮೇಲೆ ಪಾಯಲ್ ಅಳಿಸ್ತಾಳೆ. ಆ್ಯಕ್ಚುಲಿ ಇವರಿಬ್ರದ್ದು ಪಾಯಲ್ದು ಒಂದು ಸೀನ್ ಇದೆ. ಆ ಒಂದು ಸೀನಲ್ಲಿ ನಿಜವಾಗ್ಲೂ ನಾನು ಒಂದ್ಸಲಿ ಸ್ಕ್ರೀನಿಂಗಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಂದರೆ ನಿಜ ಜೀವನದಲ್ಲಿ ಅಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅಳು ಬರುತ್ತೆ. ಆವಾಗ ಪಾಯಲ್ ನಿಜವಾಗ್ಲೂ ಅಳಿಸಿದ್ಲು ನನಗೆ. ಸೊ ಈ ಥರ ನಿಜವಾಗ್ಲೂ ತುಂಬ ಅಂಶಗಳಿರೋವಂಥ ಸಿನಿಮಾ ಇದು. ಇವಾಗ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ನಾಳೆ ಒಂದು ಪ್ರಮೋಷನಲ್ ಸಾಂಗ್ ಬಿಡ್ತೀವಿ. ಅಂದರೆ ನಾವು ರೀಚ್ ಮಾಡೋಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್. ಇವಾಗ ನೆಕ್ಸ್ಟು ಪ್ರಮೋಷನಲ್ ಸಾಂಗು ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಅಂದರೆ ಗೊತ್ತಿಲ್ಲ, ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ, ಈ ಸಿನಿಮಾ ನಮಗೆ ತಂದುಕೊಡೋ ಅಂಥ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತು ಆಶಯದಲ್ಲಿ ನಾವು ಇಡೀ ತಂಡ ಇದ್ದೀವಿ. ಯಾಕೆಂದರೆ ಒಂದು 5-6 ವರ್ಷದ ಹಿಂದೆ ನಾವು ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಿದ್ದು. ಅದಾದಮೇಲೆ ಒಂದು ಅಂದರೆ ಇಂಡಿವಿಜುವಲ್ ಆಗಿ, ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು 200-250 ಶಾರ್ಟ್ ಫಿಲಮ್ಸ್ ಎಲ್ಲರೂ ಸಮೇತ ಮಾಡಿದ್ದೀವಿ. 5 ವರ್ಷದಿಂದ 6 ವರ್ಷದಿಂದ. ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ದೀರ, ನೀವು ಇರೋ ಕಡೆನೇ ನಾವು ಫೋನಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ಮನ್ನ ನಾವು ರೀಚ್ ಮಾಡ್ತಾ ಇದ್ದೀವಿ. ನೀವು ಇರೋ ಕಡೆನೇ ನಾವು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದೀವಿ. ನೀವು ಇರೋ ಕಡೆನೇ ನಾವು ಶಾರ್ಟ್ ಫಿಲಮ್ನ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಎಷ್ಟು ದಿನ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ, ದಯವಿಟ್ಟು ನಾವಿರೋ ಕಡೆ ಅಂದರೆ ಸ್ಕ್ರೀನ್ಗೆ, ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ. ಇಷ್ಟು ವರ್ಷ ಏನು ನಂಬಿಕೆ ಉಳಿಸ್ಕೊಂಡಿದ್ದೀವಿ ಅದನ್ನು ಬಿಗ್ ಸ್ಕ್ರೀನಲ್ಲೂ ಉಳಿಸ್ಕೊತೀವಿ ಅಂತ ನಾನು ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ದೀನಿ. ಜನವರಿ 30ನೇ ತಾರೀಕು ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸಲ್ಲಿ. ಬನ್ನಿ ನೋಡಿ, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಸರ್. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಒಬ್ಬರು ಹೊಸ್ದಾಗಿ ಏನೋ ಮಾಡ್ತಾ ಇದ್ದಾರೆ ಅಂದಾಗ ಮೇಯ್ನಾಗಿ ಬೇಕಾರದೆ ಪ್ರೋತ್ಸಾಹ. ಅಂದರೆ ಇಂಡಸ್ಟ್ರಿ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅದೊಂದು ನಾವೆಲ್ಲೋ ಒಂದು ಕಡೆ ಇಲ್ಲಪ್ಪ ನಮಗೂ ಸಪೋರ್ಟ್ಗಿದ್ದಾರೆ, ನಮಗೂ ಏನಾದರೂ ಇದಾದರೆ ಒಂದು ಸಪೋರ್ಟಿಗೆ ಬರ್ತಾರೆ, ಹೆಲ್ಪಿಗೆ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಬೇರೆ ಅಂದರೆ ಇಷ್ಟು ದಿನ ನಾವು ಹೇಳ್ತಾ ಇದ್ವಿ ಹಂಗಿದೆ ಸಿನಿಮಾ, ಹಂಗಿದೆ ಅಂತ. ಬಟ್ ಇವಾಗ ಟ್ರೈಲರ್ ನೋಡಿದ್ದೀರಾ ನೀವು, ನಿಮಗೆ ಟ್ರೈಲರ್ ನೋಡಿ ಏನು ಅನಿಸ್ತು ಅದನ್ನು ನೀವು ನಮಗೆ ಕೇಳ್ಬೋದು. ಅಥವಾ ಟ್ರೈಲರ್ ನೋಡಿ ನಿಮ್ಗೆ ತುಂಬ ಇಷ್ಟ ಆದರೆ ನಿಜವಾಗ್ಲೂ 4 ಕಡೆ ಹೇಳ್ಬೋದು, 4 ಕಡೆ ಶೇರ್ ಮಾಡ್ಬೋದು. ಟ್ರೈಲರ್ ತುಂಬ ಚೆನ್ನಾಗಿದೆ, ಸಿನಿಮಾನು ನೋಡಿ ಅನ್ನೋದಕ್ಕೆ. ಯಾಕೆಂದರೆ ಒಂದು ಸಿನಿಮಾನ ನೋಡೋಕ್ಕೆ ಬರೋ ಜನಕ್ಕೆ ಟ್ರೈಲರ್ ಒಂದು ಇನ್ವಿಟೇಷನ್ ಇದ್ದಂಗೆ. ಸೊ ಆ ಇನ್ವಿಟೇಷನ್ ಅದ್ಭುತವಾಗಿದ್ದಾಗ, ಈಗ ಯಾರ್ದಾರು ಮನೆಗಾಗಲಿ ನಾವು ಚಿಕ್ಕದ್ರಲ್ಲಿ ಏನು ಮಾಡ್ತೀವಿ, ಇನ್ವಿಟೇಷನ್ ಸಕ್ಕದಾಗಿದ್ರೆ ಇನ್ವಿಟೇಷನ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಟ್ಟಿದ್ರೆ ಇವ್ರು ಯಾರೋ ಸರಿಯಾಗಿರೋ ಮದುವೆ ಹೋಗ್ಬಿಟ್ಟು ಬರೋಣ ಚೆನ್ನಾಗಿರ್ತದೆ ಊಟ ಇಲ್ಲ ಅಂತ. ಹಾ ಮ್ಯಾಮ್, ಅದೇ ಅನ್ಕೊಂಡೆ ಸುಮ್ಮನೆ ಸಿಂಕ್ ಕಂಡ್ರೆ ಬಿಡಲ್ಲ ನೀವು ಅಂತ. ಎಂಜಾಯ್ ಮಾಡಿದ್ದೀರಾ ಅಂತ ಆಯ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆ ಥರ ಒಂದು ಅದ್ಭುತವಾಗಿರೋ ಮದುವೆನೇ ಅಂದ್ಕೊಳ್ಳಿ ಇದು. ಬನ್ನಿ, ದಯವಿಟ್ಟು ಮಿಸ್ ಮಾಡಬೇಡಿ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಜೈಮಾಲ ಅಮ್ಮ ನಮಸ್ಕಾರ. ನಾನು ನಿಮ್ಮನ್ನ ಮಜಾ ಟಾಕೀಸಲ್ಲಿ ವೆಲ್ಕಮ್ ಮಾಡಿದ್ದೆ. ಇವತ್ತು ನಮ್ಮ ಟ್ರೇಲರ್ ಎಲ್ಲ ನೋಡಿದ್ದೀರಾ ಅನಿಸುತ್ತೆ, ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ, ಅವಳು ಹೇಳಿದ ಮಾತು ಅವಳ ಗಂಡ ಇವನು ಕೇಳಬೇಕಷ್ಟೆ. ಅವ್ನು ಕೇಳಲ್ಲ. ಸೊ ಅವ್ನು ಕೇಳೋ ಥರ ಏನೇನೆಲ್ಲ ಖತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನು ಅವಳು ಮಾಡ್ತಾಳೆ. ಸೊ 5 ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು 2 ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ. ಸೊ ಆ 2 ಐಡಿಯಾಸ್ ಹೆಂಗಿತ್ತು ಅಂತಂದರೆ, ಇವತ್ತಿಗೂ ನಾನು ಎಲ್ಲಿ ಹೋದ್ರೂ ಅಮೃತಾಂಜನ್ ಶ್ರೀಭವ್ಯ ಅಂತಲೇ ನನ್ನ ಕಂಡುಹಿಡಿತಾರೆ. ಸೊ 5 ವರ್ಷ ಆದಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಅಮೃತಾಂಜನ್ ಸಿನಿಮಾದಲ್ಲಿ 2 ಐಡಿಯಾಸ್ ಅಲ್ಲ, ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ನಮ್ಮ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರು ಅವ್ರವ್ರ ಮಾತು ಕೇಳಬೇಕು ಅಂತಂದರೆ ಈ ಸಿನಿಮಾ ಬಂದು ನೋಡಬೇಕು. ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ಮಾತು ಕೇಳಬೇಕು ಅಂದರೆ ಸಿನಿಮಾ ಬಂದು ನೋಡಿ, ಯಾಕೆಂದರೆ ನಾನು ಐಡಿಯಾ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ಈ ಐಡಿಯಾಸ್ ಎಲ್ಲ ಈ ಟ್ರೈಲರಲ್ಲೇ ರಿವೀಲ್ ಮಾಡಿದ್ರೆ. ಮದುವೆ ಆಗಿದೆಯಾ? ನನಗಾಗಿದೆ. ಇಬ್ರಿಗೂ ಆಗಿಲ್ಲ, ನನಗಾಗಿಲ್ಲ, ಅವ್ರಿಗಾಗಿದೆ ಬೇರೆ. ಸೊ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನನಗೋಸ್ಕರ ಆದರೂ ಅಮೃತಾಂಜನ್ ಸಿನಿಮಾ ಬಂದು ನೋಡಬೇಕು. ಹಾಗೆ ಟ್ರೇಲರಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ, ಯಾಕಂದರೆ ನೀವೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಸಿನಿಮಾದಲ್ಲೇ ನೋಡಬೇಕು ಅಂತ ನಮ್ಮ ಇಲ್ಲ, ಒಂದು ಆ್ಯಪಲ್ಲಿ ತುಂಬ ಗೊತ್ತಾಯಿತು ಸರ್, ಕೇಳಿದ್ರಲ್ಲ. ಹಾಂ ಹೌದು, ಸಿಂಕಲ್ಲಿ ಸುಸು ಮಾಡೋದು. ಸೊ ಹಂಗೆಲ್ಲ ಹೇಳ್ಬಾರ್ದು.
ಸೊ ತುಂಬ ಖುಷಿ ಆಗುತ್ತೆ 5 ವರ್ಷ ಆದಮೇಲೆ ಲೈಕ್ ನಮ್ಮ ಸಿನಿಮಾ ತಂಡದವ್ರು ಏನಿದ್ದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗೇ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇದೇ 30ನೇ ತಾರೀಕಿಗೆ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಇದೇ Jan 30th ಇನ್ 5 days ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಟ್ಟೈತೆ. ಎಲ್ಲರೂ ಹೇಳಿದ್ದೆ ಕಾಪಿ ಪೇಸ್ಟ್. ನಂದು ಫಿಲಮ್ ಯೂಶ್ವಲ್ ನಮ್ಮ ಅಮೃತಾಂಜನ್ ಫಿಲಮ್ಮು ಏನಕ್ಕೆ ನೋಡಬೇಕು ಅಂದರೆ, ಏನೋ ಹೊಸಬ್ರ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ, ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಅನ್ನೋದು ಒಂದಾದರೆ, ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ನಾವು ಬಿಟ್ಟಿರೋ ಪೋಸ್ಟರ್ ನಿಮ್ಗೆ ಇಷ್ಟ ಆಯಿತಾ ಬಂದು ನೋಡಿರಿ. ನಾವು ಬಿಟ್ಟಿರೋ ಅಮೃತಾಂಜನ್ ಫಿಲಮ್ ಸಾಂಗ್ ಎಮೋಷನ್ ಸಾಂಗ್ ಒಂದು ಬಿಟ್ಟಿದ್ರಿ. ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದನೂ ಮಾಡ್ಕೊಂಬಂದಿರೋದು 90% ಕಾಮಿಡಿನೇ ಮಾಡ್ಕೊಂಬಂದಿದ್ರಿ. ನಮ್ಮ ಸ್ಟ್ರೆಂತು ಕಾಮಿಡಿ ಈ ಫಿಲಮ್ಗೆ. ಬಟ್ ನಾವು ಫಸ್ಟು ಎಮೋಷನ್ ಸಾಂಗ್ ಬಿಟ್ಟಿದ್ರಿ, ಅಂದರೆ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ. ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷ್ನಲ್ ಆಗಿ ಮಾಡಿದ್ದೀರಿ ಅನ್ನೋ ತೋರಿಸೋದಕ್ಕೇ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ದೀರಿ. ಆ ಎಮೋಷನ್ ಸಾಂಗ್ ಇಷ್ಟ ಆದರೆ ನೀವು ಬನ್ನಿ. ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ನಿಮ್ಗೆ ಅದಿಷ್ಟ ಆಗಲಿ, ಸಾಂಗ್ ಇಷ್ಟ ಆಗಲಿಲ್ವಾ, ಟ್ರೈಲರ್ ಇಷ್ಟ ಆಯಿತಾ, ಟ್ರೈಲರ್ ಇಷ್ಟ ಆದರೆ ಬನ್ನಿ. ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ, ಅದಿಷ್ಟ ಆದರೆ ಬನ್ನಿ. ಒಟ್ಟು ಅಂದರೆ ಹೊಸಬ್ರಿಗೆ ಬರಬೇಕು, ಕನ್ನಡದ ಸಿನಿಮಾ ಗೆಲ್ಲಬೇಕು, ಅದು ಒಂದಾದರೆ ನಾನು ಹೇಳ್ದಂಗೆ ನಿಮ್ಗೆ ಯಾವುದೋ ಒಂದು ಮೆಟೀರಿಯಲ್, ನಾವು ಬಿಡ್ತಾ ಇರೋದು ಯಾವುದೋ ಒಂದು ಮೆಟೀರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು January 30ನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ನೆಕ್ಸ್ಟ್ ವೀಕು ಆಮೇಲೆ ವೀಕೆಂಡಲ್ಲಿ ನೋಡೋಣ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಹೊಸಬ್ರ ಸಿನಿಮಾ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವುದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದರೆ ನಾವು ರಿಲೀಸ್ ಮಾಡಿರೋದು, ಅದನ್ನು ಅದೇ ನಾವು ಬಿಡ್ತಾ ಇರೋ ಕಂಟೆಂಟ್. ಗಳಿಗೆ ನಮಸ್ಕಾರ ಹೇಳ್ತಾ, ಫಸ್ಟ್ ಆಫ್ ಆಲ್ ಜಯರಾಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದು ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ನನ್ನ ಮೇಲೆ ಯಾವತ್ತೂ ಒಂದು ಹೋಪ್ ಅನ್ನೋದಿದೆ ಅಂತ ಅಂದ್ಕೊಳ್ತೀನಿ. ಏನೋ ಒಂದು ಬ್ಲೈಂಡಾಗಿ ನನ್ನ ನಂಬಿ ಈ ಸಾಂಗ್ನ ಕೊಟ್ಟರು. ಶ್ರೀವತ್ಸ ಅವರೇ ಮಾಡಿ ನೀವು ಮಾಡ್ತೀರಾ ಅಂತ ಹೇಳಿ. ಆ್ಯಂಡ್ ಇವನ್ ಶಶಾಂಕ್ ಇದು DOP ಏನು ಮಾಡಿದ್ರು, ಅವ್ರು ನನಗೆ ಒನ್ ಆಫ್ ದ ಫೈನೆಸ್ಟ್ ಫ್ರೆಂಡ್ ತುಂಬ ವರ್ಷದಿಂದ. ಸೊ ಅವ್ರು ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಹಾಗೆ ಸಾಂಗ್ನ ಪ್ರಿಪೇರ್ ಮಾಡಿದೆ ಶಾರ್ಟ್ ಸ್ಪ್ಯಾನಲ್ಲಿ. ಅದನ್ನು ಕೇಳಿ ತುಂಬ ಇಷ್ಟಪಟ್ಟರು ಇಮಿಡಿಯೇಟಾಗಿ. ನಾನು ಅಂದ್ಕೊಂಡೆ ಇದು ಅವ್ರಿಗೆ ಮೇ ಬಿ ಆಪ್ಷನ್ಸ್ ಕೇಳ್ಬೋದು ಅಥವಾ ಇನ್ನೊಂದು ಸಾಂಗ್ ಮಾಡಿ ಅಂತ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಒನ್ ಟೇಕಿಗೆ ಈ ಸಾಂಗ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಹಾಗೆ ನನ್ನ ಪ್ರೀವಿಯಸ್ ವರ್ಕ್ಸ್ಗಳು ಕೂಡ ಅವ್ರು ನೋಡಿದರು. ಸೊ ನನಗೆ ಯಾವುದೇ ರೀತಿಯಾದ ಏನೂ ಒಂದು ಕಂಡೀಷನ್ಸ್ ಅಥವಾ ಏನು ಚೇಂಜಸ್ ಹೇಳಿದೆ, ನೀವು ಮಾಡ್ತೀರಾ ಮಾಡಿ, ಇದನ್ನು ಏನು ಬೆಸ್ಟ್ ವೇಯಲ್ಲಿ ನಾವು ತರ್ಬೋದು ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದರು. ಅದ್ರ ಜೊತೆ ಚಂದನ್ ಸರ್ ಹಾಡೋದು ಅಂತ ಆಯಿತು. ಸೊ ನಾನು ಪ್ರೀವಿಯಸ್ಲಿ ಚಂದನ್ ಶೆಟ್ಟಿ ಅವರಿಗೆ ಪಾರ್ಟಿ ಫ್ರೀಕ್ ಮತ್ತು ಸುಕ್ಕ ಪಾರ್ಟಿ ಸಾಂಗಿಗೆ ವರ್ಕ್ ಮಾಡಿದ್ದೆ. ಸೊ ಹಾಗಾಗಿ ನನಗೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡು ಮೈಸೂರಲ್ಲಿ ಫೈನಲೈಸ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದಂತಹ ಜಯರಾಮ್ ಸರ್ಗೆ. ಆ್ಯಂಡ್ ಹಾಗೆ ಇಲ್ಲೆಲ್ಲ ಏನು ಬಂದಿದ್ದೀರಾ, January 30 ಬಂದು ಥಿಯೇಟ್ರಲ್ಲಿ ರಿಲೀಸ್ ಆಗ್ತದೆ ಅಮೃತಾಂಜನ್, ಒನ್ ಆಫ್ ಮೈ ಫೇವ್ರೆಟ್ ಶಾರ್ಟ್ ಮೂವಿ ಫ್ರಮ್ ಲಾಸ್ಟ್ 6 years. ಸೊ ನೀವೆಲ್ಲ ಬಂದು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಮೂವಿಯಾಗಿ ಮಾಡಿಕೊಡ್ಬೇಕು, ಇದನ್ನೇ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜೈಮಾಲಾ ಮೇಡಮ್ಗೆ ದೊಡ್ಡ ನಮಸ್ಕಾರ, ನಮ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ನಿಮ್ಮ ಪ್ರೀತಿಗೆ. ಆ್ಯಕ್ಚುಲಿ ಟ್ರೈಲರ್ಗೆ ಮುಂಚೆ ಮಾತಾಡಿದ್ದೆ, ಇವಾಗ ಟ್ರೈಲರ್ ಬಿಟ್ಟಿದ್ದೀನಿ. ಮತ್ತೆ ನಾನು ಮಾತಾಡೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ನಿಮ್ಗೆ ಟ್ರೈಲರ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಓಲ್ ಆ್ಯಂಡ್ ಓಲ್ಡ್ ಅಂದರೆ ಫುಲ್ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರು. ಅದ್ರ ಜೊತೆಗೆ ಒಂದು ಅದ್ಭುತವಾದ ಎಮೋಷನ್ಸ್ ಇದೆ. ನಿಮಗೆ ಆ ಎಮೋಷನ್ಸ್ ನೋಡಿದಾಗ ಅಟ್ಲೀಸ್ಟ್ ಕಣ್ಣು ತುಂಬಿಕೊಳ್ಳುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಒಂದ್ಸಲ ಈ ಶಾರ್ಟ್ ಫಿಲಮ್ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.